ಒಂದು ಕಡೆ ಇವತ್ತು ಜೆಪಿ ಪಾರ್ಕ್ನಲ್ಲಿ ಡಿಕೆಶಿ ಮುನಿರತ್ನ ನಡುವೆ ಕರಿ ಟೋಪಿ ಸಮರ ನಡೆದಿದ್ದು ನಿಮಗೆಲ್ಲ ಗೊತ್ತೇ ಇದೆ ಬೆಳಗ್ಗೆ. ಇದರ ನಡುವೆ ಆರ್ಎಸ್ಎಸ್ಗೆ ಅಂಕುಶ ಹಾಕೋದಕ್ಕೆ ಮುಂದಾಯ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಆರ್ಎಸ್ಎಸ್ನ ಯಾವುದೇ ಕಾರ್ಯಕ್ರಮಗಳಿಗೆ ಸರ್ಕಾರಿ ಜಾಗ ಬಳಕೆ ಮಾಡೋದಕ್ಕೆ ಬಿಡಬಾರದು ಅನ್ನೋ ಲೆಕ್ಕಾಚಾರ. ಇವತ್ತು ಒಂದು ಕಡೆ ಡಿಕೆಶಿ ಮುನಿರತ್ನ ನಡುವೆ ಕರಿ ಟೋಪಿ ಸಮರ ನಡೆದಿತ್ತು. ಮತ್ತೊಂದು ಕಡೆ ಆರ್ಎಸ್ಎಸ್ಗೆ ಅಂಕುಶ ಹಾಕೋದಕ್ಕೆ ಮುಂದಾಯ್ತಾ ಸರ್ಕಾರ ಅಂತ. ಯಾಕೆಂದರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕುವಂತಹ ಚರ್ಚೆ. ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ನಡೆಸ್ತಾ ಇದೆ ಅಂತ. ಇದು ಸರ್ಕಾರಿ ಶಾಲಾ ಮೈದಾನ, ಪಾರ್ಕು, ಮುಜರಾಯಿ ದೇವಸ್ಥಾನಗಳ ಆವರಣ ಇಂಥ ಕಡೆ ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ, ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದು. ಸಿಎಸ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರಂತೆ ಶಾಲಿನಿ ರಜನೀಶ್ ಅವರಿಗೆ. ಈ ಬೆನ್ನಲ್ಲೇ ರಾಜಕೀಯ ಚರ್ಚೆ ಇವಾಗ ಜೋರಾಗ್ತಾ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಣ. ಮೊದಲೆಲ್ಲ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಸುಮಾರು ಸರ್ತಿ ಹೇಳ್ಕೊಂಡು ತಿರುಗಾಡ್ತಾ ಇದ್ರು. ಈಗ ಅವರೇ ಪತ್ರವನ್ನು ಕೂಡ ಬರೆದಿದ್ದಾರಂತೆ. ಆರ್ಎಸ್ಎಸ್ನ ಯಾವುದೇ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗಗಳನ್ನು ಕೊಡಬಾರ್ದು. ಗೊತ್ತಿಲ್ಲ, ನಾಳೆ ದಿನ ಇದು ಸುತ್ತೋಲೆ ಹೊರಡಿಸಿದ್ರೂ ಆಶ್ಚರ್ಯ ಇಲ್ಲ ಸರ್ಕಾರದ ವತಿಯಿಂದ. ಯಾಕೆಂದರೆ ಕಾಂಗ್ರೆಸ್ ಎಲ್ಲೆಲ್ಲೂ ಇರುತ್ತೆ, ಎಲ್ಲ ಕಡೆಯಲ್ಲೂ ಕೂಡ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಆರ್ಎಸ್ಎಸ್ ಕಂಡ್ರೆ ಆಗಲ್ಲ ಅವ್ರಿಗೆ. ಹಾಗಾಗಿ ಆರ್ಎಸ್ಎಸ್ಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಈ ಕ್ರಮಗಳು. ಆರ್ಎಸ್ಎಸ್ ಬ್ಯಾನ್ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿರೋ ವಿಚಾರ. ಸಿಎಸ್ ಶಾಲಿನಿ ರಜನೀಶ್ಗೆ ಪತ್ರವನ್ನು ಬರೆದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಸಚಿವ ಖರ್ಗೆ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಂತ ಹೇಳ್ತಾರೆ, ಅಗತ್ಯ ಅಂದರೆ ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸಿ ಅಂತ ಶಾಲಿನಿ ರಜನೀಶ್ಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಚಿವ ಖರ್ಗೆ ಪತ್ರದ ಮೇಲೆ ಸಿಎಸ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲಿಗೆ ಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟಿದ್ದಾರೆ. ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಿ ಅಂದರೆ ಅರ್ಥ ಏನು? ವೆರಿ ಸಿಂಪಲ್. ಸರ್ಕಾರಿ ಜಾಗಗಳನ್ನು ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕೊಡಬೇಡಿ. ಈ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿರುತ್ತೆ ಎಲ್ಲ ಕಡೆಯಲ್ಲೂ ಕೂಡ ಈ ರೀತಿಯಾದಂತಹ ಕ್ರಮಗಳು ಇದ್ದೇ ಇರುತ್ತೆ. ಸಹಜವಾಗಿ ಬಿ ಜೆ ಪಿಯವರು ಇದನ್ನು ಅಪೋಸ್ ಮಾಡಿದ್ದಾರೆ. ಬಿ ಜೆ ಪಿಯವರೆಲ್ಲ ಇವರ ವಿರುದ್ಧ ಮಾತಾಡಿದ್ದಾರೆ. ನಿಮಗೆ ತಾಕತ್ತಿದ್ದರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿ, ಇಂದಿರಾ ಗಾಂಧಿ ಅವ್ರ ಕೈಲೇ ಆಗಲಿಲ್ಲ, ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ ಅಂತೆಲ್ಲ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಒಟ್ಟಿನಲ್ಲಿ ಇದೊಂದು ಜಟಾಪಟಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ನಡೀತಾ ಇದೆ.